ಅಲಸಂದೆ ಸುಕ್ಕ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್, ಬನ್ನಿ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಒಂದು ಅಲಸಂದೆ ಸುಕ್ಕ ಮಾಡುವ ಅಂತ ನೋಡ್ಬೋದು. ಅಲಸಂದೆ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ, ವಾಶ್ ಮಾಡಿ ಕ್ಲೀನಾಗಿ ಇಟ್ಟಿದ್ದೀನಿ. ನೋಡ್ಬೋದು ಸುಕ್ಕ ಮಾಡಲಿಕ್ಕೆ ಯಾವ ರೀತಿ ನಾವು ಮಸಾಲೆ ರೆಡಿ ಮಾಡ್ತೇವೆ ಅಂತ ತೋರಿಸ್ತೇನೆ. ನೋಡ್ಬೋದು ನೋಡಿ, ಇಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ. ಈಗ ಮಸಾಲ ರೆಡಿ ಮಾಡುವ. ಓಕೆ, ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಒಂದು 6 ಬ್ಯಾಡಗಿ ಮೆಣಸು, ಅದರ ಜೊತೆಗೆ 1 ಚಮಚದಷ್ಟು ಕೊತ್ತಂಬರಿ, ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಸ್ವಲ್ಪ ಅರ್ಧ ಚಮಚದಷ್ಟು ಸಾಸಿವೆ. ಇದನ್ನು ಚೆಂದ ಮಾಡಿ ಫ್ರೈ ಮಾಡುವ. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕುವ, ಸ್ವಲ್ಪ ಅರ್ಧ ಆನಿಯನ್, ಚೆಂದ ಮಾಡಿ ಫ್ರೈ ಮಾಡ್ತೀನಿ. ಓಕೆ, ಫ್ರೈ ಮಾಡಿ ಆಯಿತು. ಇವಾಗ ಇದೆಲ್ಲ ಒಂದು ಪ್ಲೇಟಿಗೆ ಹಾಕುವ. ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಕಾಳು ಪುಡಿನ ಚೆಂದ ಮಾಡಿ ಫ್ರೈ ಮಾಡುವ. ಸುಕ್ಕನ್ನು ಅದಕ್ಕೆ ನಾನು ಸ್ವಲ್ಪ ಹಳದಿ ಹುಡಿ ಹಾಕಿದ್ದೀನಿ, ಫ್ರೈ ಮಾಡಿದ್ದೀನಿ. ಓಕೆ, ನೋಡ್ಬೋದು. ನೋಡಿ, ಇಲ್ಲಿ ಕಲರ್ ಚೇಂಜ್ ಆಯ್ತಲ್ವ. ಇವಾಗ ಇದನ್ನೊಂದು ಪ್ಲೇಟಿಗೆ ಹಾಕುವ. ಓಕೆ, ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಅಲಸಂದೆನ ಬೇಯಲಿಕ್ಕೆ ಇಡುವ. ಸ್ವಲ್ಪ ಕರಿಬೇವು, ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಒಂದು, ಅದಕ್ಕೆ ಅರ್ಧ ಈರುಳ್ಳಿ ಆ್ಯಡ್ ಮಾಡಿದ್ದೀನಿ. ಸಾಕಿಷ್ಟು ಬ್ರೌನ್ ಆದದ್ದು ಸಾಕು. ಅದಕ್ಕೆ ಟೊಮೆಟೊ ಆ್ಯಡ್ ಮಾಡುವ. ಓಕೆ, ಇವಾಗ ಅಲಸಂದೆನ ಇದಕ್ಕೆ ಆ್ಯಡ್ ಮಾಡುವ. ಓಕೆ, ಅಲಸಂದೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕುವ. ಜಾಸ್ತಿ ನೀರು ಬೇಡ, ಅದು ಬೇಗ ಬೇಯುತ್ತೆ ಅಲ್ವಾ. ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡುವ. ಹಾಗೆಯೇ ಒಂದು ಚಿಕ್ಕ ತುಂಡು ಬೆಲ್ಲ. ಓಕೆ, ಇದು ಸ್ವಲ್ಪ ಬಾಯ್ಲ್ ಆಗಲಿ. ಅಷ್ಟು ಹೊತ್ತರಲ್ಲಿ ನಾವು ಇದು ಮಸಾಲನ ಗ್ರೈಂಡ್ ಮಾಡುವ. ತುಂಬ ಮಂದಿ ಕೇಳ್ತಾ ಇರ್ತಾರೆ, ಯಾವತ್ತು ನೋಡಿದರೆ ನಾನ್ ವೆಜ್ ವೀಡಿಯೋ ಹಾಕ್ತಾ ಇರ್ತೀರಾ ಅಂತ. ಇದು ಯಾರೆಲ್ಲ ವೆಜಿಟೇರಿಯನ್ ಇದ್ದಾರೆ ಅವರಿಗೋಸ್ಕರ ಈ ವಿಡಿಯೋ. ನಮ್ಮ ಮನೆಯಲ್ಲೂ ವೆಜ್ ಮಾಡ್ತೇವೆ, ನಾನದು ವೀಡಿಯೋ ಮಾತ್ರ ಶೇರ್ ಮಾಡಲ್ಲ ಅಷ್ಟೇ. ವೆಜ್ಜು ತಿಂತೀವಿ, ನಾನ್ ವೆಜ್ಜು ತಿಂತೀವಿ. ಈಗ ಇದನ್ನು ನಾನು ಗ್ರೈಂಡ್ ಮಾಡಿ ತರ್ತೀನಿ. ನೋಡಿ, ಮಸಾಲ ಗ್ರೈಂಡ್ ಮಾಡಿದ್ದೀನಿ. ಜಾಸ್ತಿ ಅದನ್ನು ಗ್ರೈಂಡ್ ಮಾಡಲಿಕ್ಕಿಲ್ಲ, ಸ್ವಲ್ಪ ಗರಿ ಗರಿಯಾಗಿ ಗ್ರೈಂಡ್ ಮಾಡಿದ್ದೀನಿ.
ಇಲ್ಲಿ ನೋಡಿ ರೆಡಿ ಆಯಿತು. ಇವಾಗ ಇದಕ್ಕೆ ನಾವು ಮಸಾಲೆ ಆ್ಯಡ್ ಮಾಡೋಣ. ಓಕೆ, ಒಂದು ಸೆಕೆಂಡ್ ಆ್ಯಡ್ ಮಾಡ್ತೀನಿ. ಮಸಾಲೆ ಹಾಕಿ ಆಯಿತು, ಆಯಿತು ಸಹ ಆ್ಯಡ್ ಮಾಡಿ ಇತ್ತು ನೋಡ್ಬೋದು. ಅದು ಫುಲ್ ಡ್ರೈ ಆಗಬೇಕು. ನೋಡಿ ಮಿಕ್ಸ್ ಮಾಡಿದೆಲ್ಲ ಇತ್ತು, ಹೇಗೆ ಕಾಣ್ತುಂಟು ನೋಡಿ. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಎಷ್ಟು ಸೂಪರಾಗಿ ಕಾಣ್ತುಂಟು ನೋಡಿ.